ಇವತ್ತು ಗಣೇಶನ ಹಬ್ಬ ದಿನದಂದು ಗಣೇಶನ ಆಶೀರ್ವಾದದಿಂದ ನಮ್ಮ ಸೋದರದಂತ ಅಶೋಕಣ್ಣವರ ಸತತ ಪ್ರಯತ್ನದಿಂದ ಇವತ್ತು ಸಿಂದಗಿ ಪುರಸಭೆಯಿಂದ ಇವತ್ತು ನಗರಸಭೆ ಆಗಿದೆ. ಅದಕ್ಕೆ ನಾನು ಸಿಂದಗಿ ನಗರದ ಮಹಾಜನತೆ ಪರವಾಗಿ ಅವರಿಗೆ ನಾನು ಅಭಿನಂದನೆ ಹಾಗೂ ಕೃತಜ್ಞತೆ ಸಲ್ಲಿಸುತ್ತೇನೆ. ಎರಡನೇದಾಗಿ ಈ ಒಂದು ದೊಡ್ಡ ಕನಸು ನಮ್ಮ ತಂದೆಯವರಾದಂತ ದಿವಂಗತ MC ಮನುಗಳವರಿಗೆ ಇತ್ತು 2018ರಲ್ಲಿ. ಅವರು ಒಂದು ಪ್ರಯತ್ನ ಮಾಡಿದ್ರು, ಆದ್ರ ಅವರ ಒಂದು ಅವಧಿ ಪೂರ್ಣಗೊಳ್ಳಾರ್ದಕ್ಕ ಇವತ್ತು ಅದ ಕಾರ್ಯ ಅಷ್ಟಕ್ಕೆ ನಿಂತಿತ್ತು. ಅದೇನೇ ಕಾರ್ಯ ನಮ್ಮ ಅಶೋಕಣ್ಣವರು ಮುಂದುವರಿಸಿ ಇವತ್ತು ಮಾತು ಕೊಟ್ಟಂತೆ ಸಿಂದಗಿ ನಗರಕ್ಕೆ ಮಾತು ಕೊಟ್ಟಂತೆ ಇವತ್ತು ಸಿಂದಗಿನ ಪುರಸಭೆಯನ್ನು ನಗರಸಭೆಯನ್ನು ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಸಿಂದಗಿ ಮಹಾಜನತೆ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರಾಗಿರ್ಲಿ, ಮಾನ್ಯ DK ಶಿವಕುಮಾರ್ ಅವರಾಗಿರ್ಲಿ, ಮಾನ್ಯ ಭೈರತಿ ಸುರೇಶ್ ಅವರಾಗಿರ್ಲಿ, ಮಾನ್ಯ ನಮ್ಮ MB ಪಾಟೀಲ್ ಆಗಿರ್ಲಿ, ಎಲ್ಲರಿಗೆ ನಾವಿವತ್ತು ಕೃತಜ್ಞತೆ ಸಲ್ಲಿಸಬೇಕು. ಇವತ್ತು ಸಿಂದಗಿ ನಗರಸಭೆ ಆಯ್ತು ಅಂತಂದ್ರ ಬಹಳ ಚೆನ್ನಾಗಿ ಬೆಳೀತದ. ಅದಕ್ಕ ತಮ್ಮೆಲ್ಲರ ಸಹಕಾರ ಆಮೇಲೆ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ ಅಂತ ಹೇಳ್ತಾ ನಾನೊಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗಾಗಲೇ ಮೊದಲನೇದಾಗಿ ಈ ಮೊದಲು ಹೇಳಿದಂತೆ ನಾನು ಸಿಂದಗಿ ಕ್ಷೇತ್ರದ ಸಮಸ್ತ ಮತದಾರರಲ್ಲಿ ಪಕ್ಷ ಜಾತಿ ಭೇದ ಯಾವುದೂ ಇಲ್ಲ. ಇಲ್ಲಿ ಸಮಸ್ತ ಮತದಾರರಲ್ಲಿ ಕಾಂಗ್ರೆಸ್ ಗೆಲುವು ಹಾಗೂ ಅಶೋಕಣ್ಣ ಗೆಲುವಿನಲ್ಲಿ ಪಾತ್ರ ವಹಿಸಿದಂತ ಸಮಸ್ತ ಮತದಾರರಿಗೆ ಕಾಂಗ್ರೆಸ್ ಪಕ್ಷ ಹಾಗೂ ಶಾಸಕರಾದಂತಹ ಅಶೋಕಣ್ಣ ಮನುಗುಳಿ ಹಾಗೂ ಪುರಸಭೆ ಅಧ್ಯಕ್ಷರಾದಂತಹ ಶಾಂತಿವೀರ್ ಮನುಗುಳಿ ಅವರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಈ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆಪ್ಪ ಅಂತಂದ್ರೆ 2023ರಲ್ಲಿ ಅಶೋಕಣ್ಣ ಮನುಗುಳಿ ಅವರು ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ತಾಲೂಕಿನ ಜನತೆಯಲ್ಲಿ ಅನೇಕ ನಿರೀಕ್ಷೆಗಳಿದ್ದವು. ಇವರು ಕೂಡ ಮೊದಲಿನಂತ ಶಾಸಕ ತರ ಇವರು ಆಗಿ ಹೋಗ್ತಾರೋ ಅಥವಾ ಏನಾದ್ರು ಅಭಿವೃದ್ಧಿ ಮಾಡ್ತಾರೋ ಅನ್ನುವಂತ ನಿರೀಕ್ಷೆ ಬಹಳಷ್ಟಿತ್ತು. ಮೊದಲನೇದಾಗಿ ಶಾಸಕರು ಮಾಡಿದಂತ ಕೆಲಸಪ್ಪ ಅಂತಂದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಲ್ಮೇಲದಲ್ಲಿರುವಂತಹ ತೋಟಗಾರ ಕಾಲೇಜನ್ನು ತೆಗೆದು ಹಾಕಿದ್ರು. ಆದ್ರೆ ಕಾಂಗ್ರೆಸ್ ಸರ್ಕಾರ ಮತ್ತು ಅಶೋಕಣ್ಣ ಮನುಗುಳಿ ಅವರು ಶಾಸಕರಾದ ನಂತರ ಮೊದಲನೇದಾಗಿ ಆ ಒಂದು ಕಾಲೇಜನ್ನು ಮರಳಿ ಆಲ್ಮೇಲಕ್ಕೆ ತಂದಂತ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಅಶೋಕ್ ಮನುಗುಳಿ ಸಲ್ತೈತಿ. ಹಾಗೇನೆ ಈಗಾಗಲೇ ಈ ಸಿಂದಗಿಯನ್ನು ಈ ಪುರಸಭೆಯನ್ನು ಮೇಲ್ದರ್ಜೆಗೇರಿಸಿ ನಗರಸಭೆಯನ್ನ ಪರಿವರ್ತನೆ ಮಾಡಬೇಕನ್ನುವಂತ ಪುಸ್ತಕಕ್ಕೆ ಮುನ್ನುಡಿ ಬರೆದಿತ್ತು MC ಮನುಗುಳಿ ಅವರು. ಹಾಗೇನೆ ಈ ಒಂದು ಕೊಡುಗೆ ಈ ಪುಸ್ತಕದ ರೂಪದಲ್ಲಿ ನಗರಸಭೆಗೆ ಕೊಡುಗೆ ನೀಡಿದ್ದು ಅವರ ಮಗನಾದಂತ ಅಶೋಕಣ್ಣ ಮನುಗುಳಿ ಅವರು ಶಾಸಕರಾಗಿ ಕೊಡುಗೆ ನೀಡಿದ್ದು ನಿಜವಾಗ್ಲೂ ಹೆಮ್ಮೆಯ ವಿಷಯ ಅಂತ ಇದ್ದಾರೆ ಹೇಳ್ತೀನಿ. ಹಾಗೇನೆ ನಾನು ತಾಲೂಕಿನ ಸಮಸ್ತ ಮತದಾರರಿಗೆ ಒಂದು ಮಾತು ಹೇಳೋಕೆ ಇಚ್ಛೆ ಪಡ್ತೀನಿ. ನಮಗೆ ಶಾಸಕರು ಅಭಿವೃದ್ಧಿ ರೀತಿಯಲ್ಲಿ ಯಾವ ರೀತಿ ಕಷ್ಟ ಪಡ್ತಾ ಇದ್ದಾರೆ, ಅವರ ಕಷ್ಟಕ್ಕೂ ಕೂಡ ನಾವು ಮುಂದಿನ ದಿನದಲ್ಲಿ ನಿಲ್ದೇ ಇದ್ರೆ ನಮ್ಮಲ್ಲಿ ಮಾನವೀಯತೆ ಇಲ್ಲ ಅನ್ನೋದನ್ನು ಬೇರೆ ತಾಲೂಕಿಗೆ ತೋರಿಸ್ಕೊಡ್ಬೇಕಾಗ್ತೈತಿ. ದಯವಿಟ್ಟು ಅವ್ರ ಪರವಾಗಿ ನಿಲ್ಲೋಣ ಅನ್ನೋ ಮಾತನ್ನು ಹೇಳ್ತಾ ನಾನು 2 ಮಾತನ್ನು ವಿರಾಮ ನೀಡುತ್ತೇನೆ.